ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ಈ ತರಗತಿಗೆ ಸ್ವಾಗತ. ನಾನು ನಿಮ್ಮೊಂದಿಗೆ ಚರ್ಚಿಸಲಿರುವ ವಿಷಯ ವಸ್ತು ಏನಂದರೆ 3 ಅಂಕದ ಪ್ರಶ್ನೋತ್ತರಗಳು, ನಿರೀಕ್ಷಿತ ಅಂಕಗಳು 3. ಯಾವ್ಯಾವ ಪಾಠದಲ್ಲಿ ಬಂದಿದ್ದಾವೆ, ಯಾವ ಪ್ರಶ್ನೆಗಳು ಮುಖ್ಯವಾಗಿ ಬರ್ತವೆ ಎಂಬುದನ್ನು ನಾನು ನಿಮಗೆ ತರಲಿದ್ದೇನೆ. ನೀವುಗಳದನ್ನು ಆಲಿಸಿ ಮುಂದಟ್ಟು ಮಾಡಿಕೊಂಡು ಸಿದ್ಧಪಡಿಸಿಕೊಂಡ್ರೆ ವಾರ್ಷಿಕ ಪರೀಕ್ಷೆಯಲ್ಲಿ 100 ಅಂಕ ನಿಮ್ಮದೇ. ಈಗ ಸಾಮಾಜಿಕ ಸ್ತರ ವಿನ್ಯಾಸ ಮತ್ತು ದುಡಿಮೆ ಪಾಠಗಳಿಂದ ನಿರೀಕ್ಷಿತ ಅಂಕಗಳ 3 ಪ್ರಶ್ನೋತ್ತರ ಯಾವುವು ಅಂತ ನೋಡ್ಕೊಂಡು ಬರುವ. ಅಸ್ಪೃಶ್ಯತಾ ನಿವಾರಣೆಗೆ ಕೈಗೊಂಡ ಕ್ರಮಗಳು ಯಾವುವು? 17ನೇ ವಿಧಿ ಅಸ್ಪೃಶ್ಯತೆಯನ್ನು ನಿಷೇಧಿಸಿದೆ. 1955ರ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ, 1976ರ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ, ಸಾರ್ವತ್ರಿಕ ಮತದಾನ ಹಕ್ಕು, ಸಮಾನತೆಯ ಹಕ್ಕು, ಎಲ್ಲರಿಗೂ ಸಮಾನ ಅವಕಾಶ. ನಿರುದ್ಯೋಗ ಸಮಸ್ಯೆಗೆ ಪರಿಹಾರೋಪಾಯಗಳನ್ನು ಯಾವುವು ತಿಳಿಸಿರಿ ಅಥವಾ ಪಟ್ಟಿ ಮಾಡಿರಿ. ಜನಸಂಖ್ಯಾ ನಿಯಂತ್ರಣ ಕ್ರಮಗಳು, ಕೃಷಿ ಅಭಿವೃದ್ಧಿ, ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ, ಕೈಗಾರಿಕಾ ಅಭಿವೃದ್ಧಿ, ಪಂಚವಾರ್ಷಿಕ ಯೋಜನೆಗಳು, ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ, ಉದ್ಯೋಗ ಖಾತ್ರಿ ಯೋಜನೆ. ನಿರುದ್ಯೋಗಕ್ಕೆ ಕಾರಣಗಳು ಯಾವ ಪಟ್ಟಿ ಮಾಡಿ. ಜನಸಂಖ್ಯೆಯ ಹೆಚ್ಚಳ, ಯಂತ್ರಗಳ ಬಳಕೆ, ಬಂಡವಾಳದ ಕೊರತೆ, ಅನಕ್ಷರತೆ, ಶ್ರಮ ವಿಭಜನೆ, ಸಾಮಾಜಿಕ ಅಸಮಾನತೆ. ಅಸಂಘಟಿತ ಕೆಲಸಗಾರರ ಸವಾಲುಗಳು ಯಾವುವು ಅಥವಾ ಅಸಂಘಟಿತ ಕೆಲಸಗಾರರ ಸಮಸ್ಯೆಗಳು ಯಾವುವು ತಿಳಿಸಿರಿ. ಕಡಿಮೆ ಕೂಲಿ, ಕೆಲಸಕ್ಕೆ ಭದ್ರತೆ ಇಲ್ಲ, ಉಚಿತ ವೈದ್ಯಕೀಯ ಸೌಲಭ್ಯ ಇಲ್ಲವೇ ಇಲ್ಲ, ನಿವೃತ್ತಿ ವೇತನ ಇಲ್ಲ, ಉದ್ಯೋಗ ಪಟ್ಟಿಗಳಿಂದ ಶೋಷಣೆ, ರಜಾ ಸೌಲಭ್ಯ ಇಲ್ಲ. ಈಗ ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸಗಳು ನಾವು ನೋಡ್ಕೊಂಡು ಬರುವ. ಮತ್ತು ಸಂಘಟಿತ ಕೆಲಸಗಾರರು ಕಾನೂನು ನಿಯಂತ್ರಣಕ್ಕೆ ಒಳಪಟ್ಟಿರುತ್ತಾರೆ. ನಿಗದಿತ ವೇತನವಿರುತ್ತದೆ, ವೈದ್ಯಕೀಯ ಸೌಲಭ್ಯ ಇರುತ್ತದೆ, ನಿವೃತ್ತಿ ವೇತನ ಸೌಲಭ್ಯವಿದೆ, ರಜಾ ಸೌಲಭ್ಯ ಇದೆ, ಉದ್ಯೋಗ ಪಠ್ಯಗಳಿಂದ ಶೋಷಣೆ ಇರುವುದಿಲ್ಲ, ಕೆಲಸಕ್ಕೆ ಭದ್ರತೆ ಇರುತ್ತದೆ. ಇನ್ನು ಈ ಕಡೆಗೆ ಬಂದರೆ ಅಸಂಘಟಿತ ಕೆಲಸಗಾರರು ಕಾನೂನು ನಿಯಂತ್ರಣಕ್ಕೆ ಒಳಪಟ್ಟಿರುವುದಿಲ್ಲ, ನಿಗದಿತ ವೇತನ ಇರುವುದಿಲ್ಲ, ವೈದ್ಯಕೀಯ ಸೌಲಭ್ಯ ಇರುವುದಿಲ್ಲ, ನಿವೃತ್ತಿ ವೇತನ ಸೌಲಭ್ಯ ಇರುವುದಿಲ್ಲ. ನಿರುದ್ಯೋಗದಿಂದ ಆಗುವ ಪರಿಣಾಮಗಳು ಯಾವುವು? ನಿರೀಕ್ಷಿತ ಅಂಕಗಳು 3: ಬಡತನ, ಅನಾರೋಗ್ಯ, ಭ್ರಷ್ಟಾಚಾರ, ಮೋಸ, ವಂಚನೆ, ಕಳ್ಳತನ, ಕೌಟುಂಬಿಕ ವಿಘಟನೆ, ವ್ಯಭಿಚಾರ. ನಿರುದ್ಯೋಗ ಆಯಿತು ಅಂದರೆ ಆ ವ್ಯಕ್ತಿ ಏನು ಮಾಡಬಹುದು? ಅವನಿಗೆ ಮೊದಲೇ ಕಾಡುತ್ತೆ ಬಡತನ, ನಂತರ ಅವನು ಅನಾರೋಗ್ಯಕ್ಕೆ ಒಳಪಡ್ತಾನೆ, ಹೇಗಾದ್ರೂ ಜೀವನ ಮಾಡಬೇಕಲ್ಲ, ಹಾಗಾಗಿ ಭ್ರಷ್ಟಾಚಾರ ಮಾಡ್ತಾನೆ. ಹೀಗೆ ಸಾಕ್ಷರತೆ ಹೆಚ್ಚಿಸಲು ಸರ್ಕಾರದ ಕ್ರಮಗಳು ಯಾವುವು? ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಸ್ಥಾಪನೆ, ಮಹಿಳಾ ಶಿಕ್ಷಣ, ಸರ್ವ ಶಿಕ್ಷಣ ಅಭಿಯಾನ ಕಾರ್ಯಕ್ರಮ, 21A ಶಿಕ್ಷಣ ಮೂಲಭೂತ ಹಕ್ಕು, ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, ಶಿಕ್ಷಣ ಹಕ್ಕು ಕಾಯ್ದೆ ಜಾರಿ, ಸಾಕ್ಷರ ಭಾರತ ಕಾರ್ಯಕ್ರಮ, ಸಮಗ್ರ ಶಿಕ್ಷಣ ಅಭಿಯಾನ. ನಾನು ನಿಧಾನವಾಗಿ ಹೇಳ್ತಾ ಇದ್ದೇನೆ. ನಮ್ಮ ಕೈಗೊಬ್ಬರು ಹೇಳ್ತಾ ಇದ್ರು, ನೀವು ಅಷ್ಟು ವೇಗವಾಗಿ ಹೇಳಿದ್ರೆ ಮಕ್ಕಳು ಹೇಗೆ ಬರ್ಕೊಳ್ತಾರೆ? ಸ್ವಲ್ಪ ನಿಧಾನವಾಗಿ ಹೇಳ್ತಾರೆ, ರೂಢ ಮಾಡ್ಕೊಳ್ಳಿ. ಮಕ್ಕಳು ನಿಧಾನ ಬರ್ಕೊಳ್ತಾರೆ, ಅಭ್ಯಾಸನೂ ಆಗ್ತದೆ, ಚೆನ್ನಾಗಿ ಮಾಡ್ತಾ ಇದ್ದೀರಾ. ನಿಮ್ಮ ಕಂಠ ಕೇಳಲಿಕ್ಕೆ ಒಂದು ಖುಷಿ ಅನಿಸ್ತದೆ, ಅದ್ಭುತ. ಇನ್ನೆಲ್ಲ ವರ್ಣನೆ ಮಾಡ್ತಾರೆ. ನಾನು ಅಂದೆ ಅವರಿಗೆ, ಅವೆಲ್ಲ ಬೇಡ ಕಣ್ರಪ್ಪ, ನಾನು ಮೊದಲಿಂದಲೂ ಹೇಗೆ ಅಂತ ಹೇಳಿದೆ. ಇರಲಿ. ಈಗ ನೈಸರ್ಗಿಕ ವಿಕೋಪಗಳು ಅಥವಾ ಬ್ರಿಟಿಷ್ ಆಡಳಿತದ ಪರಿಣಾಮಗಳು. ಈ ಪಾಠದಲ್ಲಿ ನಿರೀಕ್ಷಿತ ಅಂಶಗಳು 3 ಅಂಕ. ನೈಸರ್ಗಿಕ ವಿಕೋಪಗಳ ಪರಿಣಾಮಗಳು ಯಾವುವು? ಜನಜೀವನ ಅಸ್ತವ್ಯಸ್ತ, ಅಪಾರ ಸಾವು ನೋವು, ಬೆಳೆಗಳ ನಾಶ, ಸಾರಿಗೆ ಸಂಪರ್ಕಕ್ಕೆ ಅಡ್ಡಿ, ವಿದ್ಯುತ್ ಸರಬರಾಜಿಗೆ ಅಡಚಣೆ. ಹಾಗಾದ್ರೆ ನೈಸರ್ಗಿಕ ವಿಕೋಪಗಳ ಕಾರಣಗಳು ಏನು? ಯಾಕೆ ನಿಸರ್ಗ ಕೋಪ ಸೆಟ್ ಮಾಡಿಕೊಳ್ತದೆ? ಕೋಪಕ್ಕೆ ಒಳಗಾಗ್ತದೆ ಅಂತ ಕೇಳಿದ್ರೆ ನಗರೀಕರಣ. ಅಂದರೆ ನೋಡಿ, ಎಲ್ಲೆಲ್ಲೋ ಕಾಡುಗಳನ್ನು ಕಡಿಯೋದು,
ಅದು ಕಾಡುಗಳ ಮಧ್ಯೆ ಈಗ 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 ಒಂಥರ ಹೊಸ್ತಾ ಬಂದಿದೆ ಹೋಮ್ ಸ್ಟೇ ಅಂತೇಳಿ. ಅಲ್ಲೊಂದಿಷ್ಟು ತೊಟ್ಟಿ ಮಾಡಿರ್ತಾರೆ, ಒಂದು 2-3 ಮನೆ ಮಾಡಿರ್ತಾರೆ, ಅಡಿಗೆ ಭಾಳ ಬಟ್ಟಿ ಇರ್ತದೆ. ಅಲ್ಲಿ ಇವರು ಎಂಜಾಯ್ ಮಾಡ್ಕೊಂಡು ಬರೋದು ಹೋಮ್ ಸ್ಟೇ. ಇವಾಗ ಹೋಮ್ ಸ್ಟೇ ಮಾಡಿ ಏನು ಮಾಡ್ತಾರೆ, ಕಾಡುಗಳು ನಾಶ ಮಾಡ್ತಾರೆ, ಪ್ಲಾಸ್ಟಿಕ್ ಎತ್ತು ಬರ್ತಾರೆ, ಇವ್ರು ತಿಂದು ಎದುರಲ್ಲಿ ಎತ್ತು ಬರ್ತಾರೆ, ಭೂತಾಯಿಗೆ ಅಪಚಾರ ಮಾಡಿ ಬರ್ತಾರೆ. ಅರಣ್ಯ ನಾಶ, ಅಣೆಕಟ್ಟುಗಳ ನಿರ್ಮಾಣ, ಗಣಿಗಾರಿಕೆ ಇವುಗಳು ಮಾಡೋದ್ರಿಂದ ನೈಸರ್ಗಿಕ ವಿಕೋಪಗಳಾಗ್ತವೆ. ಬ್ರಿಟಿಷರು ಜಾರಿಗೆ ತಂದ ಇಂಗ್ಲಿಷ್ ಶಿಕ್ಷಣ ಪರಿಣಾಮಗಳೇನು? 3 ಅಂಕಕ್ಕೆ ಬಹು ನಿರೀಕ್ಷಿತ ಪ್ರಶ್ನೆ ಇದು. ಆಧುನಿಕತೆ, ಪ್ರಜಾಪ್ರಭುತ್ವ, ವೈಜ್ಞಾನಿಕ ಆಲೋಚನೆ ಮತ್ತು ರಾಷ್ಟ್ರೀಯವಾದದ ಅರಿವು, ಸ್ಥಳೀಯ ಭಾಷೆ, ಸಾಹಿತ್ಯಕ್ಕೆ ಪ್ರೋತ್ಸಾಹ, ವೃತ್ತಪತ್ರಿಕೆಗಳ ಉಗಮ, ಸಾಮಾಜಿಕ ಮತ್ತು ಧಾರ್ಮಿಕ ಚಳವಳಿಗಳ ಉಗಮ, ಹೊಸ ಆಲೋಚನೆಗಳ ಉಗಮ, ಸ್ವಾತಂತ್ರ್ಯ ಚಳವಳಿಗೆ ಪ್ರೋತ್ಸಾಹ, ಸಾಂಸ್ಕೃತಿಕ ಪರಂಪರೆ ಅರಿವು, ಭಾರತದಲ್ಲಿ ಹೊಸ ತಲೆಮಾರಿನ ಸೃಷ್ಟಿ. ಶ್ರೀ ನಾರಾಯಣ ಗುರು ಇವರ ಕಾರ್ಯಕ್ರಮಗಳನ್ನು ಬರೆಯಿರಿ. ಧರ್ಮ ಪರಿಪಾಲನಾ ಯೋಗಂ ಸ್ಥಾಪನೆ ಮಾಡಿದರು. ಘನತೆಯಿಂದ ಬದುಕುವ ಸಮಾಜ ನಿರ್ಮಾಣದ ಉದ್ದೇಶ ಆಗಿತ್ತು ಇವ್ರದ್ದು. ಮಾನವ ಕುಲಕ್ಕೆ ಒಂದೇ ಜಾತಿ, ಒಂದೇ ಧರ್ಮ, ಒಬ್ಬನೇ ದೇವರು ಎಂಬುದು ಇವರ ಘೋಷಣೆ. ಕೆಳ ಸಮುದಾಯಗಳಿಗೆ ಪರ್ಯಾಯ ದೇವಾಲಯಗಳ ನಿರ್ಮಾಣ, ವೈಕಂ ಸತ್ಯಾಗ್ರಹ ಮಾಡಿದರು. ಶಿವಾಲಯದಲ್ಲಿ ಪ್ರವೇಶ ಚಳವಳಿ ಕೂಡ ಮಾಡಿದರು. ಗುರುವಾಯೂರು ದೇವಾಲಯ ಪ್ರವೇಶ ಚಳವಳಿ ಮಾಡಿದರು. ಬ್ರಿಟಿಷರು ಜಾರಿಗೆ ತಂದ ಭೂ ಕಂದಾಯ ಪದ್ಧತಿಯ ಪರಿಣಾಮಗಳು ಯಾವುವು? ಜಮೀನ್ದಾರಿ ವರ್ಗ ಸೃಷ್ಟಿ, ರೈತರ ಮೇಲೆ ಶೋಷಣೆ, ಜಮೀನ್ದಾರರಿಂದ ಜಮೀನಿನ ಪರಭಾರೆ, ರೈತರು ಕೈಗಾರಿಕೆಗಳಿಗೆ ಬೇಕಾದ ಕಚ್ಚಾ ವಸ್ತುಗಳನ್ನು ಬೆಳೆಯಬೇಕು, ಲೇವಾದೇವಿಗಾರರ ಬಲಿಷ್ಠರಾದರು. ಸಮಾಜ ಸುಧಾರಕರ ಬೋಧನೆ ಅದು ಸಿದ್ಧಾಂತಗಳು ಯಾವುವು? ಒಂದು ಗಟ್ಟಿ ಮಾಡ್ಕೊಳ್ರಿ. ಯಾವುದೇ ಸಮಾಜ ಸುಧಾರಕರು ಬರಲಿ, ಅವ್ರ ಹೆಸರುಗಳು ಮಾತ್ರ ಬೇರೆ ಆಗಿರ್ತದೆ, ಬೋಧನೆ ಸಿದ್ಧಾಂತಗಳೆಲ್ಲ ಒಂದೇ ಆಗಿರ್ತದೆ. ಸ್ತ್ರೀ ಶೋಷಣೆಗೆ ವಿರೋಧ, ಬಾಲ್ಯ ವಿವಾಹಕ್ಕೆ ವಿರೋಧ, ಮೂರ್ತಿ ಪೂಜೆಗೆ ವಿರೋಧ, ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ, ಮೂಢನಂಬಿಕೆಗಳ ವಿರೋಧ, ಶಿಕ್ಷಣಕ್ಕೆ ಪ್ರೋತ್ಸಾಹ, ಏಕ ದೇವತಾರಾಧನೆ ಪ್ರತಿಪಾದನೆ, ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ, ಅರ್ಥಹೀನ ಆಚರಣೆಗಳ ವಿರೋಧ. ಈಗ ಜಾಗತಿಕ ಸಂಸ್ಥೆಗಳು ಈ ಪಾಠದಲ್ಲಿ 3 ಅಂಕಕ್ಕೆ ಏನು ಪ್ರಶ್ನೆ ಬರ್ತದೆ? 3 ಮತ್ತು 4 ಅಂಕಕ್ಕೆ. ವಿಶ್ವಶಾಂತಿ ಮತ್ತು ಸುಭದ್ರತೆ ವಿಶ್ವಸಂಸ್ಥೆಯ ಉದ್ದೇಶಗಳು ಯಾವುವು ಅಂತ ಕೇಳ್ತಾರೆ ಪರೀಕ್ಷೆಗೆ. ಇದು ಅನೇಕ ಸಾರಿ ಬಂದು ಹೋಗಿದೆ. ಚೆನ್ನಾಗಿ ವಿಶ್ವಸಂಸ್ಥೆ ಪಾಠವನ್ನು ಚೆನ್ನಾಗಿ ಮನನ ಮಾಡ್ಕೊಂಡಿದ್ದೆ ಆದರೆ, ಅಧ್ಯಯನ ಮಾಡ್ಕೊಂಡಿದ್ದೆ ಆದರೆ ನಿಮಗೆ ಪಾಠ ಮೋಸ ಮಾಡೋದಿಲ್ಲ, ಪೂರ್ಣ ಅಂಕಗಳನ್ನು ಒದಗಿಸಿಕೊಡ್ತದೆ. ವಿಶ್ವಶಾಂತಿ ಮತ್ತು ಸುಭದ್ರತೆ, ರಾಷ್ಟ್ರಗಳ ಮಧ್ಯೆ ಪರಸ್ಪರ ಮೈತ್ರಿ, ಮಾನವ ಹಕ್ಕುಗಳ ಬಗ್ಗೆ ನಂಬಿಕೆ ಹೆಚ್ಚಳ, ಸಮಸ್ಯೆಗಳ ಪರಿಹಾರಕ್ಕೆ ಸಹಕಾರ, ನ್ಯಾಯ ಮತ್ತು ಒಡಂಬಡಿಕೆಗೆ ಷರತ್ತಿಗೆ ಮನ್ನಣೆ, ರಾಷ್ಟ್ರಗಳ ಮಧ್ಯೆ ಪರಸ್ಪರ ಸೌಹಾರ್ದತೆ. ವಿಶ್ವಸಂಸ್ಥೆಯ ಅಂಗ ಸಂಸ್ಥೆಗಳು ಯಾವುವು? ಸಾಮಾನ್ಯ ಸಭೆ, ಭದ್ರತಾ ಸಮಿತಿ, ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ, ದತ್ತಿ ಸಮಿತಿ, ಅಂತಾರಾಷ್ಟ್ರೀಯ ನ್ಯಾಯಾಲಯ, ಸಚಿವಾಲಯ. ಸಾಮಾನ್ಯ ಸಮಿತಿಯ ರಚನೆಯ ಬಗ್ಗೆ ಬರೆಯಿರಿ. ಎಲ್ಲ ಸದಸ್ಯ ರಾಷ್ಟ್ರಗಳು ಒಳಗೊಂಡಿದೆ. ಪ್ರತಿ ರಾಷ್ಟ್ರದಿಂದ 5 ಸದಸ್ಯರು. ಪ್ರತಿ ಸದಸ್ಯ ರಾಷ್ಟ್ರಕ್ಕೆ 1 ಮತದಾನ ಹಕ್ಕು. 1 ವರ್ಷ ಅವಧಿಗೆ ಒಬ್ಬ ಅಧ್ಯಕ್ಷನಾಗಿರುತ್ತಾನೆ. ಸಾಮಾನ್ಯ ಸಮಿತಿಯ ಕಾರ್ಯಗಳು ಏನು? ಜಾಗತಿಕ ಸಂಸತ್ತಿನ ಕಾರ್ಯ, ವಾರ್ಷಿಕ ಆಯವ್ಯಯ ಪಟ್ಟಿಗೆ ಒಪ್ಪಿಗೆ, ವಿಶ್ವದ ಎಲ್ಲ ವಿದ್ಯಮಾನಗಳ ಬಗ್ಗೆ ಚರ್ಚೆ, ತುರ್ತು ಸಂದರ್ಭದಲ್ಲಿ ವಿಶೇಷ ಅಧಿವೇಶನ. ವಿಶ್ವಸಂಸ್ಥೆಯ ಸಾಧನೆಗಳು ಯಾವುವು? ಕೊರಿಯಾ, ಸೂಯೆಜ್, ವಿಯೆಟ್ನಾಂ ಸಮಸ್ಯೆ ಪರಿಹಾರ, ಕಾಶ್ಮೀರ, ಪ್ಯಾಲೆಸ್ತೈನ್, ಇಸ್ರೇಲ್ ಸಮಸ್ಯೆ ಪರಿಹಾರ, ನಿಶಸ್ತ್ರೀಕರಣಕ್ಕೆ ಪ್ರಯತ್ನ, ಆರ್ಥಿಕ ಹಣಕಾಸಿನ ಅಂತಾರಾಷ್ಟ್ರೀಯ ವ್ಯಾಪಾರ ಸಮಸ್ಯೆಯ ಪರಿಹಾರ, ಸಾಂಕ್ರಾಮಿಕ ರೋಗಗಳ ನಿರ್ಮೂಲನೆ, ವಿಶ್ವದಾದ್ಯಂತ ಮಾನವ ಹಕ್ಕುಗಳ ಜಾರಿ, ವರ್ಣಭೇದ ನೀತಿ, ಸಾಮ್ರಾಜ್ಯಶಾಹಿತ್ವ ಮತ್ತು ವಸಾಹತುಶಾಹಿತ್ವ ಅಂತ್ಯಕ್ಕೆ ಪ್ರಯತ್ನ. ಜಾಗತಿಕ ತಾಪಮಾನ ದುಷ್ಪರಿಣಾಮ ತಡೆ ಮಾಡುವಲ್ಲಿ ವಿಶ್ವಸಂಸ್ಥೆ ತನ್ನದೇ ಆದ ಸಾಧನೆಯನ್ನು ಮಾಡಿ ತೋರಿಸಿದೆ. ಭದ್ರತಾ ಸಮಿತಿ ರಚನೆ ಮತ್ತು ಕಾರ್ಯ. ವಿಶ್ವಸಂಸ್ಥೆಯ ಸಚಿವ ಸಂಪುಟ 5 ಕಾಯಂ ಸದಸ್ಯರು, 10 ಹಂಗಾಮಿ ಸದಸ್ಯರು. ಹಂಗಾಮಿ ಸದಸ್ಯರು ಸಾಮಾನ್ಯ ಸಭೆಯಿಂದ 2 ವರ್ಷದ ಅವಧಿಗೆ ಆಯ್ಕೆಯಾಗಿರುತ್ತಾರೆ. ಪ್ರತಿ ಸದಸ್ಯರಿಗೆ 1 ಮತ. ಕಾಯಂ ಸದಸ್ಯರಿಗೆ ವೀಟೋ ಅಧಿಕಾರ. ವಿಶ್ವ ಸಮಸ್ಯೆಗಳ ಶಾಂತಿಯುತ ಪರಿಹಾರ, ವಿಶ್ವಶಾಂತಿ ಮತ್ತು ಸಮಸ್ಯೆಗಳಿಗೆ ವ್ಯವಸ್ಥೆಗೆ ಶಾಂತಿ ಪಾಲನಾ ಪಡೆ, ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕ. ಮಹಾಕಾರ್ಯದರ್ಶಿಗಳ ಹೆಸರು ಸೂಚನೆ. ನಿರ್ದೇಶಾಂಕ ನೀತಿಯ 3 ತತ್ವಗಳು ಯಾವುವು?
ವಸಾಹತುಶಾಹಿತ್ವಕ್ಕೆ ವಿರೋಧ, ಸಾಮ್ರಾಜ್ಯಶಾಹಿತ್ವಕ್ಕೆ ವಿರೋಧ, ವರ್ಣಭೇದ ನೀತಿಗೆ ವಿರೋಧ, ಅಲಿಪ್ತ ನೀತಿ, ನಿಶಸ್ತ್ರೀಕರಣಕ್ಕೆ ಬೆಂಬಲ, ವಿಶ್ವಸಂಸ್ಥೆ ಮತ್ತು ವಿಶ್ವಶಾಂತಿಗೆ ಬೆಂಬಲ. ಎರಡನೇ ಮಹಾಯುದ್ಧದ ನಂತರ ಸವಾಲುಗಳು ಯಾವುವು? ಮಾನವ ಹಕ್ಕುಗಳ ನಿರಾಕರಣೆ, ಶಸ್ತ್ರಾಸ್ತ್ರಗಳ ಪೈಪೋಟಿ, ಆರ್ಥಿಕ ಅಸಮಾನತೆ, ವರ್ಣಭೇದ ನೀತಿ, ಭಯೋತ್ಪಾದನೆ. ಮಾನ್ಯ ಪೋಸ್ಟ್ ವರ್ಗದವರೇ, ಮಕ್ಕಳಿಗೀಗ ಪರೀಕ್ಷೆ ಕಾಲ ಇನ್ನೇನು ಬಂದ್ಬಿಡ್ತದೆ. ಅವರಿಗೆ ಅಭ್ಯಾಸ ಮಾಡಲಿಕ್ಕೆ ಸಮಯಾವಕಾಶ ಮಾಡಿಕೊಡಿ. ನಿಮ್ಮ ಆಸ್ತಿ, ಮನೆ, ಮಠ, ದುಡ್ಡು, ಕಾಸು, ಬ್ಯಾಂಕು, ಚೆಕ್ಕು ಇವೆ ಯಾವ ಆಸ್ತಿಗಳಲ್ಲ. ಆ ಮಕ್ಕಳೇ ನಿಮ್ಮ ಮನೆಯ ಆಸ್ತಿಗಳು. ಅವರನ್ನು ನೀವು ಚೆನ್ನಾಗಿ ಒಳ್ಳೆಯ ಶಿಕ್ಷಣ, ಆರೋಗ್ಯಗಳನ್ನು ಕೊಟ್ಟಿದ್ದೆ ಆದರೆ ನೀವು ಗಳಿಸಿರುವಂಥ ಸಂಸ್ಕೃತಿ, ಸಭ್ಯತೆ, ಶಿಸ್ತು, ಸಂಯಮ, ತಾಳ್ಮೆ ನಿಮ್ಮೆಲ್ಲ ಉಳಿವಿಗೂ ಅವ್ರು ಕಾರಣರಾಗ್ತಾರೆ. ಎಲ್ರಿಗೂ ಶುಭವಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಎಲ್ಲರಿಗೂ ಶುಭವಾಗಲಿ.